ವೀಕ್ಷಕರಿಗೆಲ್ಲ ನಮಸ್ಕಾರ. ಪಾರ್ವತಿ ನಿಮ್ಮನೆ ಊಟ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಖಾರ ಚುರುಮುರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿದು. ಆಮೇಲೆ ಸಂಜೆ ಚಹಾ ಕುಡಿಯೋ ಟೈಮಲ್ಲೂ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ. ಚುರುಮುರಿನ ಈ ಥರ ಕ್ಲೀನಾಗಿ ಸ್ವಚ್ಛ ಮಾಡಿ ಇಟ್ಕೊಳ್ಳಿ. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇಟ್ಕೊಳ್ಳಿ. ಒಣಕೊಬ್ಬರಿನ ಈ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಳ್ಳಿ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ ಒಂದೇ ತೊಗೊಂಡಿದ್ದೀನಿ ನಾನಿಲ್ಲಿ. ಅರಿಶಿನ ಪುಡಿ, ಸಕ್ಕರೆನ ಈ ಥರ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಉಪ್ಪು, ಶೇಂಗಾ ಬೀಜ, ಅಚ್ಚ ಖಾರದ ಪುಡಿ, ಪುಟಾಣಿ. ಓಕೆ, ಮಾಡೋದಕ್ಕೆ ಎಣ್ಣೆ. ಓಕೆ, ಇದನ್ನು ಮಾಡೋ ವಿಧಾನ ನೋಡೋಣ ಇವಾಗ. ಫಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಅದು ಚೆನ್ನಾಗಿ ಕಾಯಲಿ. ಓಕೆ, ಪಾತ್ರೆ ಚೆನ್ನಾಗಿ ಕಾಯ್ತಿದ್ದಂಗೆ ಎಣ್ಣೆ ಹಾಕ್ಕೊಳ್ಳೋಣ. ಓಕೆ, ಇವಾಗಿದೆ ಎಣ್ಣೆ ಚೆನ್ನಾಗಿ ಕಾಯ್ತಿದೆ. ಅದಕ್ಕೇನೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಓಕೆ, ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಚಿಟಪಟ ಅಂತ ಸಿಡಿಲಿ. ಓಕೆ, ಇದಾಗಿದೆ. ಇದಕ್ಕೇ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವನ್ನು ಅಷ್ಟೇ ಎಣ್ಣೆಯಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಫ್ರೈ ಆಗಲಿ. ಅದು ಗರಿ ಗರಿ ಆಗಬೇಕು. ಓಕೆ, ಅದಕ್ಕೇ ಇವಾಗ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಶೇಂಗಾ ಬೀಜನೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಗರಿ ಗರಿ ಆಗಬೇಕು. ಅದಕ್ಕೇ ಒಣಕೊಬ್ಬರಿ ಹಾಕ್ಕೊಳ್ಳೋಣ. ಒಣಕೊಬ್ಬರಿನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರಿಯಿರಿ. ಇದನ್ನೆಲ್ಲರೂ ಬೇರೆ ಬೇರೆ ಸ್ಟೈಲಲ್ಲೂ ಮಾಡ್ತಾರೆ. ಒಂದೊಂದನೇ ಸಪ್ರೇಟಾಗಿ ಹುರಿದು ತೆಗೆದಿಡ್ತಾರೆ. ನಾನು ಇಲ್ಲಿ ಎಲ್ಲನೂ ಒಮ್ಮೆಕ್ಲೆ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇದೂ ಅದೇ ಥರ ಟೇಸ್ಟ್ ಬರುತ್ತೆ. ಓಕೆ, ಕೊಬ್ಬರಿ ಕಲರ್ ಚೇಂಜ್ ಆಗಿದೆ. ಅದಕ್ಕೇ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಂಗೆ ಮಾಡ್ತಾ ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇದು ಪಟ್ನ 5 ನಿಮಿಷಕ್ಕಂದರೆ ರೆಡಿ ಆಗುತ್ತೆ ಸಾಯಂಕಾಲ ಟೈಮಲ್ಲಿ. ಓಕೆ, ನೋಡಿ ಕೊಬ್ಬರಿ ಕಲರ್ ಚೇಂಜ್ ಆಗಿದೆ. ಕೆಂಪು ಕಲರ್ ಕಾಣ್ತಾ ಇದೆಯಲ್ಲ. ಬೆಳ್ಳುಳ್ಳಿನೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇದಕ್ಕೇ ಇವಾಗ ನಾನು ಪುಟಾಣಿನೂ ಹಾಕ್ತಾಯಿದ್ದೀನಿ. ಪುಟಾಣಿನ ಇಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೊಳ್ಳಿ. ಓಕೆ, ಅದನ್ನು ಕಲರ್ ಚೇಂಜ್ ಆಗಿದೆ ಇವಾಗ. ಅದಕ್ಕೇ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಓಕೆ, ಈಗ ಇದಕ್ಕೇ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಓಕೆ, ಇದು ಇವಾಗ ರೆಡಿಯಾಗಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಅದೇ ಗ್ಯಾಸ್ ಸ್ಟವ್ ಮೇಲೇ ಬಿಸಿ ಇರುತ್ತಲ್ವ, ಹಂಗಾಗಿ ಚುರುಮುರಿ ಇಟ್ಟಿದ್ದೀನಿ. ಸ್ವಲ್ಪ ಚುರುಮುರಿ ಗರಿ ಗರಿ ಆಗಲಿ ಅಂತ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿಡಿ. ಅದನ್ನೇನು ಬೇರೆ ಫ್ರೈ ಮಾಡೋದು ಬೇಕಾಗಿಲ್ಲ. ಇದು ಈಗ ಈ ಮಿಶ್ರಣ ತಣ್ಣಗಾಗಿದೆ. ಓಕೆ, ಇದನ್ನು ಇವಾಗ ನಾನು ಏನು ಚುರುಮುರಿ ಇಟ್ಟಿದ್ನಲ್ಲೋ ಅದಕ್ಕೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಓಕೆ, ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡೋಣ. ನೋಡಿ, ಈ ಥರ ಸೌಟಿಂದನೇ ಮಿಕ್ಸ್ ಕೊಡಿ. ಓಕೆ, ಇವಾಗ ಇದಾಗಿದೆ. ನೋಡಿ, ಇದಾಗಿದೆ. ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಇದಕ್ಕೇ ಇವಾಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಕೈಯಿಂದ ನೋಡಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಉಪ್ಪನ್ನ ಕೈಯಿಂದ ನೋಡಿ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈ ಥರ ಕೈಯಿಂದ
ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ಪೂನ್ಲಿಂದ ನಾವು ಮಿಕ್ಸ್ ಮಾಡೋಕ್ಕೆ ಹೋದರೆ ಉಪ್ಪು ಒಂದು ಕಡೆ ಆದರೆ ಒಂದು ಕಡೆ ಆಗೋದಿಲ್ಲ. ಓಕೆ, ಇದಕ್ಕೆ ಇವಾಗ ಏನು ಸಕ್ಕರೆನ ನಾನು ಮಿಕ್ಸಿಂಗ್ ಮಾಡಿಟ್ಟೋದ್ನೋ ಆ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಸಕ್ಕರೆ ಪುಡಿ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಕೊಡಿ. ಓಕೆ, ಇದು ಚುರುಮುರಿ ಕಂಪ್ಲೀಟ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಮಳೆಗಾಲದ ಸ್ನ್ಯಾಕ್ಸ್ ಆಗಿರುವ ಚುರುಮುರಿ ಮಾಡೋ ವಿಧಾನ ನೋಡ್ಕೊಂಡ್ರಲ್ವಾ. ನಾ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಯಾವ ರೀತಿಯಾಗಿದೆ ಅಂತ. ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಓಕೆ, ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆಗಿ. ನಮಸ್ಕಾರ.